ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಅಮೆರಿಕ ಸಂಯುಕ್ತ ಸಂಸ್ಥಾನ, ಸೋವಿಯತ್ ಯೂನಿಯನ್, ಚೀನಾಗಳ ಬಳಿಕ ಭಾರತ ಕೂಡ ಬಾಹ್ಯಾಕಾಶದಲ್ಲಿ 4ನೇ ದೇಶವಾಗಿ ಸ್ಪೇಡೆಕ್ಸ್ ಸಾಧನೆಯನ್ನು ಮಾಡಿದೆ. ಈ ಸ್ಪೇಡೆಕ್ಸ್ನಿಂದ ಏನು ಉಪಯೋಗ? ಬಾಹ್ಯಾಕಾಶ ನಿಲ್ದಾಣವನ್ನು ಮಾಡಬೇಕಾದರೆ ಸ್ಪೇಡೆಕ್ಸ್ ಸಾಧನೆ ಅತ್ಯಗತ್ಯ ಇರ್ತದೆ. ಬಾಹ್ಯಾಕಾಶ ಅಂದರೆ ಏನು? ಭೂಮಿಯ ವಾತಾವರಣದಿಂದ ಅತ್ತಿಗೆ ಇರುವಂಥದ್ದೇ ಬಾಹ್ಯಾಕಾಶ. ಆ ಬಾಹ್ಯಾಕಾಶಕ್ಕೆ ಹೋಗಬೇಕಾದ್ರೆ ಭೂಮಿಯ ಗುರುತ್ವಾಕರ್ಷಣೆಯಿಂದ ಮೇಲಕ್ಕೆ ಜಿಗಿಯಬೇಕಾಗ್ತದೆ. ಹಾಗಾಗಿ ರಾಕೆಟ್ಗಳನ್ನು ಬಳಸಿ ರಾಕೆಟ್ ಬಾಣಗಳ ಮೂಲಕ ಗಗನನೌಕೆಗಳನ್ನು ಹಾಗೂ ಕೃತಕ ಉಪಗ್ರಹಗಳನ್ನು ಆಕಾಶಕ್ಕೆ ಹಾರಿಸ್ತಾರೆ. ಇವೆಲ್ಲ ಒಂದು 6 ದಶಕಗಳಿಂದ ನಡೆಯುತ್ತಿರುವಂಥ ವಿಷಯಗಳೇ ಆಗಿವೆ. ಅನಂತರದ ದಿನಗಳಲ್ಲಿ ಈ ಉಪಗ್ರಹಗಳನ್ನು ದೊಡ್ಡ ಮಟ್ಟದಲ್ಲಿ ಒಂದಕ್ಕೆ ಒಂದು ಸೇರಿಸಿ ಬಾಹ್ಯಾಕಾಶ ನಿಲ್ದಾಣಗಳನ್ನು ರಚಿಸಲಾಯಿತು. 3 ವರ್ಷಗಳಿಂದ ಚೀನಾ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನು ರಚಿಸಿದೆ. ಭಾಳ ಹಿಂದೆ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಎನ್ನುವಂಥ ಬಾಹ್ಯಾಕಾಶ ನಿಲ್ದಾಣವನ್ನು ಸೋವಿಯತ್ ಯೂನಿಯನ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಸೇರಿ ರಚಿಸಿದ್ದವು. 1930ರವರೆಗೆ ಅದು ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಅದರ ಮೇಲೂ ಕೆಲಸ ಮಾಡ್ಬೋದು. ಭಾರತ ಮೂಲತಃವಾದವರೇ ಆದ ಸುನೀತಾ ವಿಲಿಯಮ್ಸ್ ಕೂಡ ಈಗಲೂ ಕೂಡ ISS ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇದ್ದಾರೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇದ್ದಾರೆ. ಈಗ ಇಸ್ರೋದವರು ಸತೀಶ್ ಧವನ್ ಕೇಂದ್ರದಿಂದ ಡಿಸೆಂಬರ್ 30ರಂದು 220 ಕಿಲೋ ತಲಾ 220 ಕಿಲೋಗಳ 2 ಉಪಗ್ರಹಗಳನ್ನು 475 ಕಿಲೋಮೀಟರ್ ಎತ್ತರದಲ್ಲಿ ಅಂದರೆ ಬಾಹ್ಯಾಕಾಶದಲ್ಲಿ ನಿಲ್ಲಿಸಿದ್ದಾರೆ. ಇದು ಹೊಸ ವಿಷಯವಲ್ಲ. ಅವೆರಡವನ್ನು ಹತ್ತಿರಕ್ಕೆ ಸೇರಿಸಿದ್ದು. ಹತ್ತಿರಕ್ಕೆ ಜನವರಿ 7ರಂದೇ ಸೇರಿಸಬೇಕಾಗಿತ್ತು. ಆವಾಗ ಸಾಧ್ಯ ಆಗಿರಲಿಲ್ಲ. ಈಗ ಅದು ಸಾಧ್ಯವಾಗಿದೆ. ಈಗ ಸಾಧ್ಯವಾಗಿರುವುದರಿಂದ ಈ ಸಾಧನೆಯ ಹಿಂದೆ ಇರುವಂಥ ತತ್ವ ಯಾವುದು? ಈ ರೀತಿ ಬೇರೆ ಬೇರೆ ಉಪಗ್ರಹಗಳನ್ನು ಸೇರಿಸುವುದರ ಮೂಲಕ ಬಾಹ್ಯಾಕಾಶದಲ್ಲಿ ನಿಲ್ದಾಣವೊಂದನ್ನು ಸ್ಥಾಪಿಸಲು ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಇದೊಂದು ಅದ್ಭುತ ಸಾಧನೆಯಾಗಿದ್ದು, ಭಾರತ ಕೂಡ ಬಾಹ್ಯಾಕಾಶದಲ್ಲಿ ಒಂದು ನಿಲ್ದಾಣವನ್ನು ರಚಿಸಲಿದ್ದು, ಅದರಲ್ಲಿ ಮುಂದಿನ ದಿನಗಳಲ್ಲಿ ಜನರು ಹೋಗಿ ಸಂಶೋಧನೆಗಳನ್ನು ಕೈಗೊಳ್ಳುವರು ಎನ್ನುವ ನಿಟ್ಟಿನಲ್ಲಿ ಇದೊಂದು ಅದ್ಭುತವಾದ ಸಾಧನೆ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಕರ್ನಾಟಕದಲ್ಲಿ KPCC ಅಧ್ಯಕ್ಷರ ಗಲಾಟೆ. ಸುರ್ಜೇವಾಲ ಸೂಜಿಗೆ ಬಗ್ಗಿಲ್ಲ. ಸುರ್ಜೇವಾಲ ಸೂಜಿಗೆ ಜ್ವರ ನಿಲ್ಲುತ್ತೆ ಅಂದ್ಕೊಂಡಿದ್ರು, ಜ್ವರ ನಿಂತಿಲ್ಲ. ಅಧ್ಯಕ್ಷೀಯ ಹುದ್ದೆ ಕಾಸಿಗೆ ಸಿಗುವುದಿಲ್ಲ, ಅಂಗಡಿಯಲ್ಲಿ ಸಿಗುವುದಿಲ್ಲ ಎಂದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾರು ಏನೇ ಹೇಳಲಿ, ಹಾಗೂ ಮಾಧ್ಯಮಗಳಲ್ಲಿ ಬರುವಂಥ ವರದಿಗಳಲ್ಲಿ ಅರ್ಧಂಬರ್ಧ ವರದಿಗಳಲ್ಲಿ ಕೆಲವು ತಪ್ಪು ಅಭಿಪ್ರಾಯಗಳು ಹೊರಬೀಳುವುದು ಕೂಡ ಇದೆ. ಅದೇ ರೀತಿ ಗೃಹ ಮಂತ್ರಿ ಪರಮೇಶ್ವರ್ ಅವರು ಕೂಡ ಊಟ ಮಾಡಲಿಕ್ಕೆ ಪರ್ಮಿಷನ್ ಕೇಳುವಂಥ ಪ್ರಶ್ನೆ ಇಲ್ಲ, ಊಟದ ಬೇಕಾದವನ್ನು ಕರೆದು ಮಾತನಾಡುವುದು ಅದೊಂದು ಸಂಪ್ರದಾಯ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಅಧ್ಯಕ್ಷರ ಹುದ್ದೆ ಇನ್ನೊಂದು ಮಾತನ್ನು ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹಿಂದೆ ನಾನು ಮಂತ್ರಿ ಆದಾಗ ನಾನು ಅಧ್ಯಕ್ಷನಾಗಿದ್ದ ಹುದ್ದೆಯನ್ನು ಬಿಡಬೇಕು ಅಂತ ಕೇಳಲಾಗಿತ್ತು, ನಾನು ಪಕ್ಷವೇ ಮುಖ್ಯ ಅಂತ ಅದರಂತೆ ನಡೆದುಕೊಂಡಿದ್ದೆ ಎನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿನ ಅಧ್ಯಕ್ಷರ ಹುದ್ದೆಯ ಜಗಳ ನಿಂತಿಲ್ಲ, ನಿಲ್ಲುವ ಸೂಚನೆ ಕೂಡ ಇಲ್ಲ. ಹಾಗೂ ರಾಜಕೀಯದಲ್ಲಿ ಇಂಥ ಭಿನ್ನಾಭಿಪ್ರಾಯಗಳು ಸಹಜ ಅಂತ ಹೇಳ್ಬೋದು. ಅದಕ್ಕಿಂತ ಮುಖ್ಯವಾಗಿರುವಂಥದ್ದು ಕರ್ನಾಟಕದಲ್ಲಿ ಈಗ ಎದ್ದಿರುವಂಥ ಆಸ್ತಿ ಜಗಳ. HMTಗೆ ಬಹು ಹಿಂದೆ ಅರಣ್ಯದ ಆಸ್ತಿಗಳನ್ನು ನೀಡಲಾಗಿತ್ತು. ಅರಣ್ಯದ ಆಸ್ತಿಯನ್ನು HMT ಅವರು ಈಗ HMT ಹಿಂದಿನಷ್ಟು ಬಲವಾಗಿಲ್ಲ. ಅವರು ಅದನ್ನು ರಿಯಲ್ ಎಸ್ಟೇಟ್ಗೆ ಒಂದಷ್ಟು ಮಾರ್ಕೊಂಡಿದ್ದಾರೆ. ಹಾಗೆ ರಿಯಲ್ ಎಸ್ಟೇಟ್ಗೆ ಮಾರ್ಕೊಳ್ಳಿಕ್ಕೆ ಅರಣ್ಯ ಭೂಮಿಯನ್ನು ಕನ್ವರ್ಟ್ ಮಾಡಬೇಕಾಗ್ತದೆ. ಹಾಗೆ ಹಿಂದಿನ ಸರ್ಕಾರ ಕನ್ವರ್ಟ್ ಮಾಡಿಟ್ಟು ಹಾಗಾಗಿ ಮಾರ್ಕೊಂಡಿದ್ದಾರೆ. ಈಗ ಇನ್ನುಳಿದ ಅರಣ್ಯ ಭೂಮಿಯನ್ನು HMT ಅವರು ಮಾರಲು ಅವಕಾಶವಾಗದಂತೆ ಅದಕ್ಕೆ ಅರಣ್ಯ ಭೂಮಿಯಿಂದ ಕನ್ವರ್ಟ್ ಮಾಡಿ ಕೊಡುವುದಿಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ಹೇಳಿದೆ. ಹಾಗೂ 17,311 ಕೋಟಿ ರೂಪಾಯಿ ಮೌಲ್ಯದ HMTಗೆ ಹಿಂದೆ ನೀಡಿದ್ದ ಅರಣ್ಯ ಭೂಮಿಯನ್ನು ಸರ್ಕಾರವು ವಾಪಸ್ಸು ಪಡೆಯಲು ಏನೇನು ಬೇಕೋ ಆ ಕ್ರಮವನ್ನು ಕೈಗೊಳ್ಳುವುದಾಗಿ ಕರ್ನಾಟಕ ಸರ್ಕಾರ ಹೇಳಿದೆ. ಅದೇ ರೀತಿ ಬೆಂಗಳೂರಿನಲ್ಲಿರುವ ಅರಮನೆ ಮೈದಾನ
1997ರಲ್ಲಿ ಅರಮನೆ ಮೈದಾನ ಸಾರ್ವಜನಿಕರದ್ದು ಎಂದು ವಶಪಡಿಸಿಕೊಳ್ಳಲು ಒಂದು ತೀರ್ಮಾನವನ್ನು ಮಾಡಲಾಗಿತ್ತು. ಅದರ ವಿರುದ್ಧ ಮೈಸೂರು ರಾಜಮನೆತನದವರು ಕೋರ್ಟಿಗೆ ಹೋಗಿದ್ದರು. ಆ ವಿಷಯ ಇವಾಗ ಸುಪ್ರೀಂ ಕೋರ್ಟಿನಲ್ಲಿ ಇದೆ. ಅದೇನು ತೀರ್ಮಾನ ಆಗ್ತದೋ ಗೊತ್ತಿಲ್ಲ. ಹಾಗೂ ಅದರವರೆಗೆ ತೀರ್ಪು ಬರುವವರೆಗೆ ಅರಮನೆ ಮೈದಾನದಲ್ಲಿ ಯಾವುದೇ ಕಾಯಂ ಕಟ್ಟಡಗಳನ್ನು ಕಟ್ಟಬಾರದು ಎನ್ನುವಂಥ ನೀತಿಯನ್ನು ಕರ್ನಾಟಕ ಸರ್ಕಾರ ಮಾಡಿದೆ. ಹಾಗಾಗಿ ಭೂಮಿ ಜಗಳ ಇವಾಗ ಒಂದು HMT ಇವಾಗ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆ. ಕೇಂದ್ರ ಸರ್ಕಾರದ ದೊಡ್ಡ ಉದ್ಯಮ ಮಂತ್ರಿಯಾಗಿ ಕರ್ನಾಟಕದವರೇ ಆದ HD ಕುಮಾರಸ್ವಾಮಿ ಅವರಿದ್ದಾರೆ. ಹಾಗೂ ಇನ್ನೊಂದು ಮೈಸೂರು ಅರಸು ಮನೆತನದವರೊಂದಿಗೆ ಭೂಮಿಯ ಸ್ವಲ್ಪ ಇದೆ. ಹಾಗಾಗಿ ಭೂಮಿ ಜಗಳ ಬೆಂಗಳೂರಿನಲ್ಲಿ ಆರಂಭವಾಗಿದೆ. ಇವೆಲ್ಲವನ್ನು ದಾಟಿ ನೋಡುವಾಗ ಸದ್ಯಕ್ಕೆ ಹುದ್ದೆಯಿಂದ ನಿರ್ಗಮಿಸಲಿರುವಂಥ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರಾಗಿರುವಂಥ ಬೈಡನ್ ಅವರು ತಮ್ಮ ವಿದಾಯ ಭಾಷಣವನ್ನು ಮಾಡಿದ್ದಾರೆ. ವಿದಾಯ ಭಾಷಣವನ್ನು ಮಾಡುವುದು ಒಂದು ಸಂಪ್ರದಾಯ. ಆ ವಿದಾಯ ಭಾಷಣದಲ್ಲಿ ಅವರು ಹೇಳಿರುವಂಥ ಒಂದು ವಿಷಯ ಎಲ್ಲರೂ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಆಗರ್ಭ ಶ್ರೀಮಂತರ ಪ್ರಭುತ್ವ ಬೇರೂರುತ್ತಿದೆ. ಅವರು ಅಮೆರಿಕ ಸಂಯುಕ್ತ ಸಂಸ್ಥಾನವನ್ನು ಉದ್ದೇಶಿಸಿ ಹೇಳಿರ್ಬೋದು. ಆಗರ್ಭ ಶ್ರೀಮಂತರ ಪ್ರಭುತ್ವ ಬೇರೂರುತ್ತಿದೆ, ಹಾಗಾಗಿ ಪ್ರಜಾಪ್ರಭುತ್ವಕ್ಕೆ ಅಪಾಯವಿದೆ ಎನ್ನುವಂಥ ಮಾತನ್ನು ಬೈಡನ್ ಅವರು ಹೇಳಿದ್ದಾರೆ. ಇದು USA ಹೇಳಿದ್ದರೂ ಕೂಡ ಭಾರತ, ಫ್ರಾನ್ಸ್, ಕೆನಡಾ ಮೊದಲಾದ ದೇಶ, ಜರ್ಮನಿ ಮೊದಲಾದ ದೇಶಗಳಿಗೆ ಕೂಡ ಅನ್ವಯಿಸುತ್ತದೆ ಅಂತ ಹೇಳ್ಬೋದು. ಹಾಗಾಗಿ ಆಗರ್ಭ ಶ್ರೀಮಂತರ ಅಧಿಕಾರ ಬರುವುದು ಅಂತ ಹೇಳಿದರೆ ಅದು ನಿಜವಾದ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಎನ್ನುವಂಥ ಮಾತನ್ನು ಸೂಚ್ಯವಾಗಿ ಬೈಡನ್ ಅವರು ಹೇಳಿದ್ದು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ರಾಜಕಾರಣಿ, ಪ್ರತಿಯೊಬ್ಬ ಸಾಮಾಜಿಕ ಪ್ರಜ್ಞೆಯುಳ್ಳವರು ಕೂಡ ಆಲೋಚಿಸಬೇಕಾಗ್ತದೆ. ದಿಲ್ಲಿ ವಿಧಾನಸಭೆ ಚುನಾವಣೆ 70 ಕ್ಷೇತ್ರಗಳಿಗೆ ನಡೆಯುವ ವಿಧಾನಸಭಾ ಚುನಾವಣೆ ಈಗಾಗಲೇ ಅಭ್ಯರ್ಥಿಗಳ ಘೋಷಣೆಯಾಗಿದೆ. ಕಾಂಗ್ರೆಸ್ 70 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. BJP 68ರಲ್ಲಿ ಸ್ಪರ್ಧಿಸಿ 2 ಮಿತ್ರ ಪಕ್ಷಗಳಿಗೆ ನೀಡಿದೆ. AAP ಕೂಡ ಸ್ಪರ್ಧಿಸುತ್ತಿದೆ. 1-2 ಸ್ಥಾನ ಇನ್ನೂ ನಿರ್ಣಯ ಮಾಡಿಲ್ಲ. ಕಾಂಗ್ರೆಸ್ ಅಲ್ಲಿ ಕೂಡ ಗ್ಯಾರಂಟಿಗಳನ್ನು ಘೋಷಿಸಿದೆ. ಕಾಂಗ್ರೆಸ್ನ ಗ್ಯಾರಂಟಿ ಏನು? ಎಲ್ಲರಿಗಿಂತ ಮುಂಚೆ ಆಮ್ ಆದ್ಮಿ ಪಕ್ಷ ಗ್ಯಾರಂಟಿ ಘೋಷಿಸಿತ್ತು. BJP ಅವರು ನೇರ ಘೋಷಿಸಿದ್ದರು. ಅವರು ಕೊಡುವುದನ್ನು ನಾವು ಉರುಳಿಸುವುದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರದ್ದೊಂದು ಗ್ಯಾರಂಟಿ. ಕಾಂಗ್ರೆಸ್ನವರು ಇವಾಗ ಕರ್ನಾಟಕದ ಮಾದರಿಯಲ್ಲಿ ದಿಲ್ಲಿಯಲ್ಲಿ ಕೊಡುವ ಗ್ಯಾರಂಟಿಗಳ ಬಗ್ಗೆ ಮುಖ್ಯವಾಗಿ 500 ರೂಪಾಯಿಗೆ ಅಡುಗೆ ಅನ್ನಲದ ಸಿಲಿಂಡರ್, 300 ಯೂನಿಟ್ವರೆಗೆ ವಿದ್ಯುತ್ ಉಚಿತ. ಯಾಕಂದರೆ ಆವಾಗಲೇ 200ವರೆಗೆ ಆಮ್ ಆದ್ಮಿ ಪಕ್ಷದವರು ಕೊಡ್ತಾ ಇದ್ದಾರೆ, ಇವರು ಜಾಸ್ತಿ ಕೊಡಬೇಕಲ್ಲ, 300ವರೆಗೆ. ಹಾಗೆಯೇ ಪ್ರತಿಯೊಬ್ಬ ಮಹಿಳೆಗೆ 2500 ರೂಪಾಯಿಗಳ. ಯಾಕಂತೇಳಿದರೆ ಆಮ್ ಆದ್ಮಿ ಪಕ್ಷ 1000 ರೂಪಾಯಿ ಕೊಡ್ತಾ ಇತ್ತು, ಇವಾಗ 2000 ಮಾಡ್ತೀನಿ ಅಂತ ಹೇಳಿದರೆ BJP 2100 ಅಂತ ಹೇಳಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ನವರು ಅನಿವಾರ್ಯವಾಗಿ 2500 ಅಂತ ಹೇಳಿದ್ದಾರೆ. ಹಾಗಾಗಿ ಇದೊಂದು ರೀತಿಯ ಪೈಪೋಟಿಯಲ್ಲಿ ಹೆಣ್ಣುಮಕ್ಕಳಿಗೆ ಲಾಭ ಆಗ್ತಾ ಇದೆ ಅಂತ ಹೇಳ್ಬೋದು. ಗೆದ್ದರೆ, ಗೆಲ್ಲದಿದ್ದರೆ ಬೇರೆ ಮಾತು. ಇನ್ನು ಈ ಗುಜರಾತ್ನಲ್ಲಿ ಒಂದು ವಿಚಿತ್ರ ನಡೆದಿದೆ. ಸಾರ್ವಜನಿಕರು ಒಬ್ಬ ಅಧಿಕಾರಿಯ ಚೇಂಬರ್ನೊಳಗೆ ನುಗ್ಗಿ ನೋಟುಗಳನ್ನು ಅಧಿಕಾರಿಯ ಮುಖಕ್ಕೆ ಎಸೆದು ಎಷ್ಟು ಲಂಚ ತಿನ್ನುತ್ತೀಯೋ ತಿನ್ನು ಲಂಚಕೋರನೇ ಎನ್ನುವಂಥ ಒಂದು ಪ್ರತಿಭಟನೆಯನ್ನು ಮಾಡಿದ್ದು. ಆ ಪ್ರತಿಭಟನೆಯ ವಿಡಿಯೋ ವೈರಲ್ ಆಗಿದೆ. ಜಾಲತಾಣಗಳಲ್ಲಿ ವೈರಲ್ ಆಗಿರುವಂಥ ವಿಡಿಯೋದಲ್ಲಿ ಪ್ರತಿಭಟನಾಕಾರರು ಲಂಚಕೋರನೇ ಎನ್ನುವಂಥ ಫಲಕವನ್ನು ಕುತ್ತಿಗೆಗೆ ಹಾಕಿಕೊಂಡದ್ದು. ಅದು ಗುಜರಾತಿ ಭಾಷೆಯಲ್ಲಿದೆ. ಹಾಗೂ ಅವರು ಮಾತನಾಡುವ ಭಾಷೆ ಗುಜರಾತಿ ಆಗಿದ್ದರಿಂದ ಯಾವ ಸ್ಥಳ ಅಂತ ಹೇಳಿದ್ರು ಅದು ಗುಜರಾತಿನಲ್ಲಿ ನಡೆದಿದೆ. ಗುಜರಾತಿನ ಲಂಚಕೋರ ಅಧಿಕಾರಿಯ ಬಗ್ಗೆ ಅದು ಇದೆ ಅಂತ ಹೇಳ್ಬೋದು. ಲಂಚದ ವಿಷಯ ಬಂದಾಗ 40% ಲಂಚ ಎಂದು ಒಬ್ಬ ಬೆಳಗಾವಿಯನ್ನು ಉಡುಪಿಗೆ ಬಂದು ನೇಣು ಹಾಕಿಕೊಂಡು ಸತ್ಕೊಂಡಿದ್ದ. ಈಗ ಅಂತೂ BJPಯವರು ಕಾಂಗ್ರೆಸ್ನವರು 60% ಅಂತ ಹೇಳ್ತಾ ಇದ್ದಾರೆ, ಕೆಲವರು 40, 60 ಹೀಗೆ ಲಂಚದ ಆರೋಪ ಪ್ರತ್ಯಾರೋಪ ನಡೆಸಿದೆ. ಆದರೆ ಲಂಚವಿಲ್ಲದೆ ಏನೂ ನಡೆಯುವುದಿಲ್ಲ ಅಂತ ಸ್ಥಿತಿ ಬಂದಿದೆ. ಯಾಕೆ ಅಂತ ಕೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ನಮಸ್ಕಾರ.